ಭದ್ರಾ ಜಲಾಶಯದ ಕೆಳಭಾಗದಲ್ಲಿ ಬಫರ್ ಝೋನಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಗೆ ಬರ್ತಕ್ಕಂಥ ಬಲದಂಡೆ ನಾಲಿಯನ್ನು ಸೀಳಿ ತಾಯಿ ಹೃದಯವನ್ನು ಸೀಳಿದಾಗ ಎಷ್ಟು ನೋವಾಗುತ್ತೆ. ಭದ್ರೆ ನಮ್ಮ ರೈತರ ಜೀವನಾಡಿ. ದಾವಣಗೆರೆ, ಶಿವಮೊಗ್ಗ, ಚಿಕ್ಕಮಗಳೂರು, ವಿಜಯನಗರ, ಹರಪಳ್ಳಿ ಸೇರುತ್ತೆ. 4 ಜಿಲ್ಲೆಗಳ ರೈತರ ಜೀವನಾಡಿ. ಬಲದಂಡೆ ನಾಲೆ ದಾವಣಗೆರೆ ಜಿಲ್ಲೆಗೆ ರೈತರಿಗೆ ಸುಮಾರು 65 ಸಾವಿರ ಹೆಕ್ಟರ್ ಅಧಿಕೃತ ಮತ್ತು ಇನ್ನು ಕೆಲವರು ಪಂಪ್ ಸೆಟ್ ಅದದಾಕಿ 75 ಸಾವಿರ ಹೆಕ್ಟರ್ ಅಡಿಕೆ ಬೆಳೆಗಾರರು, ಭತ್ತ ಬೆಳೆಗಾರರು ಈಗ ಸಂಕಷ್ಟದಲ್ಲಿದ್ದಾರೆ. ಜೂನ್ 18, 19, 20ಕ್ಕೂ ಅಲ್ಲಿ ಸ್ಥಳೀಯ ನಿವಾಸಿಗಳು ರೈತರು ನನಗೆ ಕರೆ ಮಾಡಿದರು. ಈ ರೀತಿ ನಿಮ್ಮ ಬಲದಂಡೆ ನಾಲೆಯನ್ನು ಸೀಳಿ ನೀರನ್ನು ಹೊಸದುರ್ಗ, ತರೀಕೆರೆ, ಬೇರೆ ಜಿಲ್ಲೆಗಳಿಗೆ ನೀರು ಕೊಡ್ತಾರೆ. ವಿಷಯ ಗೊತ್ತಾದ ಮೇಲೆ ಜೂನ್ 21ನೇ ತಾರೀಕು ನಾನು ಸ್ಥಳಕ್ಕೆ ಭೇಟಿ ನೀಡಿದ್ವಿ. ಕೆಲವು ಮುಖಂಡರು ಸಂಜೆ 4 ಗಂಟೆಗೆ ಆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಬಲದಂಡೆ ನಾಲೆಯನ್ನು ಸೀಳಿ ನಾನು ಹೇಳಿದೆ, ತಾಯಿ ಹೃದಯವನ್ನು ಸೀಳಿದಾಗ ಯಾವ ರೀತಿ ನೋವಾಗುತ್ತೆ, ಆ ನೋವಿನಿಂದ ನಾವು ಚರ್ಚೆ ಮಾಡಿ ತುರ್ತಾಗಿ ಒಂದು ಕರೆ ಕೊಟ್ವಿ. ಜೂನ್ 21ಕ್ಕೆ ವೀಕ್ಷಣೆ ಮಾಡಿದ್ವಿ. ಜೂನ್ 23ನೇ ತಾರೀಕು ಭದ್ರಾ ಜಲಾಶಯ ಬಳಿ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತ ಹೇಳಿದ್ವಿ. ಹೋರಾಟಕ್ಕೆ ಸುಮಾರು 3,500-4 ಸಾವಿರ ರೈತರು ಬಂದಿದ್ದರು. ಸ್ವಯಂ ಪ್ರೇರಿತವಾಗಿ ತಮ್ಮ ಖರ್ಚಿನಿಂದ 144 ಸೆಕ್ಷನ್ ಜಾರಿಗೆ ಹಾಕಿದ್ರು. ಚಿಕ್ಕಮಗಳೂರು ಆ ಭಾಗದ ಅಲ್ಲಿ ಸೇರುತ್ತದು ಭದ್ರಾ ಜಲಾಶಯ. ಇನ್ನು ಕೆಳಭಾಗ ನಮ್ಮ ಶಿವಮೊಗ್ಗ ಜಿಲ್ಲೆ ಸೇರುತ್ತೆ. BRP 1,000 ಪೊಲೀಸು ನಮ್ಮನ್ನು ಮುತ್ತಿಹಾಕೋ ಸಂದರ್ಭದಲ್ಲಿ ಪೊಲೀಸ್ನವರು 144 ಹಾಕಿ ಯಾರು ಅಲ್ಲಿ ಬರಬಾರ್ದ ಪ್ರಯತ್ನ ನಾವು ಮುತ್ತಿಗೆ ಹಾಕಿದ್ವಿ. ಸುಮಾರು 3,500-4 ಸಾವಿರ ಜನರು ನಮ್ಮನ್ನು ಬಲವಂತವಾಗಿ ಬಂಧಿಸಿ ಶಿವಮೊಗ್ಗ DR ಪೊಲೀಸ್ ಕರೆದುಕೊಂಡು ಹೋದರು. ಆ ಸಂದರ್ಭ ತುರ್ತು ನಿರ್ಣಯವನ್ನು ಮಾಡಿದ್ವಿ. ಜೂನ್ 25 ದಾವಣಗೆರೆ ಬಾರ್ಡರ್ ಕ್ರಾಸ್ ಬಳಿ ರಾಷ್ಟ್ರೀಯ ಹೆದ್ದಾರಿ ಬಂದು, ಜೂನ್ 28 ದಾವಣಗೆರೆ ಬಂದು ಕರೆ ಕೊಟ್ವಿ. ಜೂನ್ 25ನೇ ತಾರೀಕು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದ್ವಿ. ಆ ಸಂದರ್ಭದಲ್ಲಿ ಕೆಲವು ಪೊಲೀಸರು ನಮ್ಮ ರೈತರ ಮೇಲೆ ಹಲ್ಲೆ ಮಾಡಿದರು. ನಮ್ಮನ್ನು ಬಲವಂತವಾಗಿ ಎತ್ತಕೊಂಡವರು. ನಾವು ಇದನ್ನು ಖಂಡಿಸಿ ದಾವಣಗೆರೆ DR ಪೊಲೀಸ್ ಗ್ರೌಂಡಲ್ಲಿ ಪ್ರತಿಭಟನೆ ಮಾಡಿದ್ವಿ. ಸ್ಥಳಕ್ಕೆ DCSP ಬರಬೇಕು, ನಮ್ಮ ರೈತರಿಗೆ ಹಲ್ಲೆ ಮಾಡಿದ್ದಾರೆ, ನಮ್ಮ ಮುಖಂಡರುಗಳು ಕ್ಷಮೆ ಕೇಳಬೇಕಂತ ಹೇಳಿದರು. ನಾನು ಒತ್ತಾಯ ಮಾಡಿ ಅಲ್ಲೇ ಧರಣಿ ಕೂತ್ವಿ. SP DC ಸ್ಥಳಕ್ಕೆ ಬಂದರು. ನೋಡ್ರಿ, 28ಕ್ಕೆ ದಾವಣಗೆರೆ ಬಂದ್ ಕರೆ ಕೊಡ್ತೀವಿ, ನೀವು ಕ್ಷಮೆ ಕೇಳಬೇಡ, ನೀವು ನಮ್ಮ ರೈತನ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವ್ರು ಸಹೋದರ ಸಹೋದರಿಯರು, ಆದರೆ ಮ್ಯಾನ್ ಹ್ಯಾಂಡಲ್ ಮಾಡಿದರೆ ರೈತರ ಮೇಲೆ ಇದನ್ನು ಸಹಿಸಲ್ಲ ಎಚ್ಚರಿಕೆಯನ್ನು ಕೊಟ್ವಿ. ಅವರು ಭರವಸೆ ಕೊಟ್ಟ ಮೇಲೆ ನಾವು ಧರಣಿಯನ್ನು ಹಿಂಪಡೆದ್ವಿ. ಜೂನ್ 27ಕ್ಕೆ ದಾವಣಗೆರೆ ನಗರದ ಜನರಿಗೆ ಒಂದು ಬೃಹತ್ ಬೈಕ್ ರ್ಯಾಲಿ ಮಾಡಿ ವಿನಂತಿ ಮಾಡಿದ್ವಿ. ದಾವಣಗೆರೆಗೆ ಬಂದಿಗೆ ಕರೆ ಕೊಟ್ವಿ. ಜೂನ್ 27 ಬೈಕ್ ರ್ಯಾಲಿ ಆಯಿತು. ಸಂಜೆ ಜೂನ್ 28ನೇ ತಾರೀಕು ದಾವಣಗೆರೆ ಬೆಳಗ್ಗೆ 6ರಿಂದ ಸಂಜೆ 6ವರೆಗೆ ಯಶಸ್ವಿ ಆಯಿತು. ವಾಯ್ಸ್ ಸರ್ ನಮಸ್ಕಾರ. ಜೂನ್ 28ನೇ ತಾರೀಕು ಶನಿವಾರ ದಾವಣಗೆರೆ ಬಂದು ಯಶಸ್ವಿ ಆಯಿತು. 27ಕ್ಕೂ ಪರಿಕ್ರಮೆ ಮಾಡಿದ್ವಿ, ಅಪೀಲ್ ಮಾಡಿದ್ವಿ. 28 ಬಂದು ಯಶಸ್ವಿ ಆಯಿತು. ಜೂನ್ 4ನೇ ತಾರೀಕು ನಾವು ಅಲ್ಲಿಗೆ ಕೈ ಕಟ್ಟು ಕುಳಿತುಕೊಳ್ಳಿಲ್ಲ. ಜುಲೈ 4ನೇ ತಾರೀಕು ಮೊನ್ನೆ ನಾವುಗಳು ಮಾನ್ಯ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ವಿ, ಉಪಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ವಿ. ಅವರಿಗೆ ಮನವರಿಕೆ ಮಾಡಿಕೊಟ್ವಿ. ನಮ್ಮ ರೈತರಿಗೆ ಅನ್ಯಾಯ ಆಗುತ್ತೆ, ನಮ್ಮ ಬಲದಂಡೆ ನಾಲೆಯನ್ನು ಸೀಳಿದರೆ
ಕುಡಿಯುವ ನೀರಿಗೆ ವಿರೋಧ ಇಲ್ಲ. ಏನು ಒಂದು ಕೋರ್ಟ್ ಗೈಡ್ಲೈನ್ಸ್ ಇದೆ, ಕುಡಿಯುವ ನೀರಿಗೆ ತೊಂದರೆ ಕೊಡಬಾರ್ದು. 7 TMC ನೀರು ರಿಸರ್ವ್ ಅದಕ್ಕಾಗಿದೆ. ಕುಡಿಯುವ ನೀರಿಗೆ ಪಕ್ಕದೆ ತುರ್ತು ಸಂದರ್ಭ ಬಂದಾಗ ನೀರು ಕೊಡೋಕ್ಕೆ ಅವಕಾಶ ಇದೆ. ನಾವು ಹೇಳಿದ್ವಿ ನೀರನ್ನು ಕೊಡ್ತೀವಿ, ಆದರೆ ನಮ್ಮ ನಾಲೆಯನ್ನು ಸೀಳಬಾರ್ದು. ಅವೈಜ್ಞಾನಿಕ ಕಾಮಗಾರಿ ಮತ್ತು ಅವೈಜ್ಞಾನಿಕ ನೀರು ಪೂರೈಕೆ ಮಾತ್ರ ವಿರೋಧ ಅಂತಲೇ ಹೇಳಿದ್ವಿ. ಮುಖ್ಯಮಂತ್ರಿಗಳಿಗೂ ಮನವರಿಕೆ ಮಾಡಿಕೊಟ್ಟಿವಿ, ಉಪಮುಖ್ಯಮಂತ್ರಿಗಳಿಗೂ ಮನವರಿಕೆ ಮಾಡಿಕೊಟ್ಟು ಜುಲೈ 4ನೇ ತಾರೀಕು ಆ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳು ಸ್ಥಳಕ್ಕೆ ಭೇಟಿ ಕೊಡ್ತೀನಿ, ನಾನು ವೀಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ರು. ನಾವು ಹೇಳಿದ್ವಿ ಸರ್ ನಮ್ಮನ್ನು ಕರೀರಿ, ಇಲ್ಲ ಧರಣಿ ಮಾಡಿಬಿಡ್ತೀವಿ ಅಂದರು. ಸರ್ ನಮ್ಮ ನಂಬಿಕೆ ಹೇಳ್ರಿ, ನಾವು ನಿಮಗೆ ಮನವರಿಕೆ ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ. ಆದರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟರು, ಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟರು. ಕಾಮಗಾರಿ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ದಾರೆ. ನಮ್ಮ ಹೋರಾಟಕ್ಕೆ ಮಣಿದು ಸ್ವಲ್ಪ ಹಿಂಗೆ ಮಣ್ಣು ಇಳಿತಿದ್ದಾರೆ. ಅದಕ್ಕೋಸ್ಕರ ನಾವು ಮೊನ್ನೆ 9ನೇ ತಾರೀಕು ಬುಧವಾರ ಚೀಫ್ ಇಂಜಿನಿಯರ್ ಆಫೀಸ್ ಮುತ್ತಿಗೆ ಹಾಕಿದ್ವಿ. ಸುಮಾರು 5 ತಾಸು ಸಾಗರ ರಸ್ತೆ ಬಂದ್ ಮಾಡಿದ್ವಿ. ಶಿವಮೊಗ್ಗ ನೀರಾವರಿ ಕಚೇರಿ ಮುಖ್ಯ ಅಭಿಯಂತರ ಕಚೇರಿ ಮುತ್ತಿಗೆ ಹಾಕಿದ್ವಿ. ನಮ್ಮನ್ನು ಬಂಧಿಸಿ ಬಿಡುಗಡೆ ಮಾಡಿದರು. ಅದನ್ನು ನಾವು ಹೇಳ್ತಿದ್ವಿ, ಹೋರಾಟ ನಿಲ್ಲಲ್ಲ. ನಿನ್ನೆ ನಾವು ನಮ್ಮ ಎಸ್.ಎ. ರವೀಂದ್ರನಾಥ್ ಹಿರಿಯರ ಮನೆಯಲ್ಲಿ ಮಾರ್ಗದರ್ಶನ ಮಾಡಿ ನಾವೆಲ್ಲ ಸಭೆ ಸೇರಿ ನಿನ್ನೆಯನ್ನು ಮಾಡಿದ್ವಿ. ಇವತ್ತು ನಮ್ಮ ದಾವಣಗೆರೆಯಲ್ಲಿ ಮುಖಂಡರುಗಳು ಸಭೆ ಸೇರಿದ್ದಾರೆ. ಅವ್ರಿಗೆ ಹೇಳಿದ್ವಿ, ನಾಳೆ ಸೋಮವಾರ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಕಾರ್ಯಕ್ರಮ. ಈ ಹೋರಾಟ ನಿಲ್ಲಲ್ಲ. ನಮ್ಮ ರೈತರಿಗೆ ಅನ್ಯಾಯ ಆಗ್ತದೆ, ಅನ್ಯಾಯಕ್ಕೆ ಬಿಡಲ್ಲ. ಯಾವುದೇ ಅಂಥದ್ದು ಹೋರಾಟಕ್ಕೆ ತ್ಯಾಗಕ್ಕೆ ಸಿದ್ಧ. ನಾವು ಅಹಿಂಸಾತ್ಮಕ ಇಷ್ಟು ದಿವಸ ಹೋರಾಟ ಮಾಡಿದ್ವಿ. ಇನ್ನು ಮುಂದೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಎಚ್ಚರಿಕೆಯನ್ನು ಕೊಡ್ತಿದ್ದೀನಿ. ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ಅದೆಷ್ಟು ಜನ ಪೊಲೀಸ್ ನಮ್ಮನ್ನು ಬಂಧಿಸಲಿ. ಮುಂದೆ ಜೈಲು ಬರೋ ಚಳವಳಿ ಮಾಡ್ತೀವಿ, ರಕ್ತ ಕ್ರಾಂತಿ ಮಾಡ್ತೀವಿ. ಎಲ್ಲ ಒಂದು ಕಡೆ ಈ ಸರ್ಕಾರ ಇವ್ರು ಹೇಳ್ತಾರೆ ನಾವು ರೈತರ ಪರವಾದ ಸರ್ಕಾರ ಅಂತ ಹೇಳ್ತಾರೆ. ಕುರ್ಚಿ ಕದನ, ಇವರಿಗೆ ಸ್ಥಳಕ್ಕೆ ಬರೋಕ್ಕೆ ಸಮಯ ಇಲ್ಲ. ಭದ್ರಾ ನಾಲೆ ವೀಕ್ಷಣೆ ಮಾಡ್ತೀವಿ ಅಂದ್ರೆ ಅದು ಸಮಯ ಇಲ್ಲ. ಕುರ್ಚಿ ಕದನ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮಧ್ಯೆ ಸಂಘರ್ಷ ಆಗ್ತದೆ. ನಾನು ಮುಖ್ಯಮಂತ್ರಿ ಮುಂದುವರಿಬೇಕು, ನಾನು ಮುಖ್ಯಮಂತ್ರಿ ಆಗಬೇಕು. ಸ್ವಾಮಿ ನಿಮ್ಮಿಬ್ಬರ ಮಧ್ಯೆ ಅದೇನು ಹೇಳ್ತಾರಲ್ಲ ಹಳ್ಳಿಗಳಲ್ಲಿ, ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಿಡಬಾಯ್ತು ಅಂತ ಹೇಳ್ತಾರೆ. ನಿಮ್ಮ ಆಂತರಿಕ ಜಗಳದಿಂದ ಅದು ನಿಮ್ಮ ವೈಯಕ್ತಿಕ ವಿಚಾರ. ಸರ್ಕಾರ ಪತನ ಆಗುತ್ತೋ, ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೋ ಅಥವಾ ಮುಂದುವರಿತಾರೋ ನಿಮ್ಮ ವೈಯಕ್ತಿಕ ವಿಚಾರ. ನಮಗೆ ಅದು ಬೇಡ. ನಾವು ಹೇಳ್ತಾ ಇದ್ದೀವಿ, ನಿಮ್ಮ ಆಂತರಿಕ ಸಂಘರ್ಷನ ಬದಿಗೊತ್ತಿ ನಮ್ಮ ರೈತನ ಪರವಾಗಿ ಬರಬೇಕು. ತಕ್ಷಣ ಬೆಳದಂಡೆ ನಾಲೆಯನ್ನು ವೀಕ್ಷಣೆ ಮಾಡಬೇಕು. ಆ ಕಾಮಗಾರಿ ತಾತ್ಕಾಲಿಕ ಸ್ಥಗಿತ ಆಗಿದೆ, ಪರ್ಮನೆಂಟಾಗಿ ತಡೆಗೋಡೆ ಕಟ್ಟಬೇಕು. 7 TMC ನೀರು ರಿಸರ್ವ್ ಇದೆ. ಅದರಿಂದ ಜಾಕ್ವೆಲ್ ಮುಖಾಂತರ ನೀರು ಕೊಡ್ರಿ, ಅಥವಾ ಬ್ಯಾಕ್ ವಾಟರ್ ಮುಖಾಂತರ ನೀರು ಕೊಡ್ರಿ. ನಮ್ದೇನೂ ವಿರೋಧ ಇಲ್ಲ, ಸಂಘರ್ಷ ಮಾಡಲ್ಲ. ಪಕ್ಕದ ಜಿಲ್ಲೆಗಳಿಗೆ, ಪಕ್ಕದ ಕ್ಷೇತ್ರಗಳಿಗೆ ನಮ್ಮ ಹಕ್ಕು, ನಮ್ಮ ನೀರು. ಭದ್ರಾ ರೈತರ ಜೀವನಾಡಿ. ನಿಮ್ಮ ಆಂತರಿಕ ಕಲವನ್ನು ಬದಿಗೊತ್ತಿ ಸ್ಥಳ ವೀಕ್ಷಣೆ ಮಾಡಬೇಕು. ಪ್ರತಿ ವರ್ಷ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಜಲಾಶಯ ಭರ್ತಿ ಆಗ್ತಿತ್ತು. ಈ ಬಾರಿ ಈಗಾಗಲೇ ಜಲಾಶಯ ಭರ್ತಿ ಆಗಕ್ಕೆ ಬಂದಿದೆ. ಪ್ರತಿ ವರ್ಷ ಜುಲೈಗೆ 10ಕ್ಕೆ ನೀರು ಬಿಡ್ತಾ ಇದ್ರು, ಇನ್ನೂ ನೀರು ಬಿಟ್ಟಿಲ್ಲ. ಯಾವ ಬಿಡ್ತೀರಿ? ಭತ್ತ ಬೀಜ ಚೆಲ್ಲಿದ್ದಾರೆ, ನಾಟಿ ಹಚ್ಚೋ ಸಂದರ್ಭ ಬಂದಿದೆ. ಅಡಿಕೆ ತೋಟ ಮಳೆ ಸ್ವಲ್ಪ ಏನೋ ಇದೆ, ಇನ್ನೊಂದು 2-3 ಸಾವಿರ ಅಡಿಕೆ ತೋಟ ಮಾಡ್ತೇವೆ. ತಕ್ಷಣ ನೀರು ಬಿಡಬೇಕು. ಭದ್ರಾ ಬಲದಂಡೆ ಜಲಾಶಯ ನಾಲೆಗೆ ನೀರು ಬಿಡಬೇಕು ಮತ್ತು ತಡೆಗೋಡೆ ಕಟ್ಟಬೇಕು. ನಮ್ಮ ಹೋರಾಟ ಮುಂದುವರಿಯುತ್ತೆ. ನಾಳೆ ಸೋಮವಾರ 14ನೇ ತಾರೀಕು ಬೆಳಗ್ಗೆ ದಾವಣಗೆರೆ ಜಿಲ್ಲೆಯಿಂದ ರೈತರು ಇಲ್ಲಿ ಕುಮಾರಕೃಪ ಅತಿಥಿ ಗೃಹದಿಂದ ಮೆರವಣಿಗೆ ಮುಖಾಂತರ ಮುಖ್ಯಮಂತ್ರಿಗಳ ಮನೆ, ಉಪಮುಖ್ಯಮಂತ್ರಿಗಳ ಮನೆ ಮುತ್ತಿಗೆಯನ್ನು ಹಾಕ್ತೀವಿ. ಮುಂದೆ ಈ ಸರ್ಕಾರ ಮಣಿದಿದ್ರೆ ಜೈಲು ಬರೋ ಚಳವಳಿ ಮಾಡ್ತೀವಿ ಅಂತೇಳಿ ಒತ್ತಾಯ ಮಾಡ್ತೀವಿ, ಎಚ್ಚರಿಕೆಯನ್ನು ಕೊಡ್ತೀನಿ. ನೋಡೋಣ, ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ನಾನು ಒಂದು ನಿಮಿಷ ಈಗ ಸ್ಥಳೀಯವಾಗಿ ನಾನು ಹೇಳ್ತೀನಿ. ಆಯ್ತು, ಒಂದು ನಿಮಿಷ. ಈಗ ಆಡಳಿತ ಪಕ್ಷ, ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಯಾರೇ ಇರ್ಬೋದು, ಕೇವಲ ಅಧಿಕಾರಿಗಳು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಗೌರ್ಮೆಂಟ್ ಅಲ್ಲ, ಪಾರ್ಟ್ ಆಫ್ ದಿ ಗೌರ್ಮೆಂಟ್.
ರೂಲಿಂಗ್ ಪಾರ್ಟಿ MLA ಮಿನಿಸ್ಟರ್ಸು ದಾವಣಗೆರೆಗೆ ಬಂದು ಕರೆ ಕೊಟ್ಟಿದ್ದೀವಿ, ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದ್ವಿ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ರವೀಂದ್ರನಾಥ್ ಕರೆ ಮಾಡಿ, ಸರ್ ಈ ರೀತಿ ಕೆಟ್ಟ ಹೆಸರು ಬರುತ್ತೆ, ನಮ್ಮ ರೈತರಿಗೆ ಅನ್ಯಾಯ ಆಗುತ್ತೆ, ನೀವು ತಾವುಗಳು ಇದನ್ನು ತಕ್ಷಣ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡಿ ಅಂತ ಹೇಳಿದ್ವಿ. ನಾವೇನು ಬಿಟ್ಟಿಲ್ಲಲ್ಲ, ಹೋರಾಟ ಮಾಡಿದ್ವಿ ದಾವಣಗೆರೆ ಜಿಲ್ಲೆಯಲ್ಲಿ. ಅವ್ರಿಗೆ ಒಂದು ನಿಮಿಷ, ನೀರಾವರಿ ಸಚಿವರು DCM ಮುಖ್ಯಮಂತ್ರಿಗಳು ಈ ಸ್ಥಗಿತ, ಅವರು ಉಪಮುಖ್ಯಮಂತ್ರಿಗಳ ಜೊತೆ ಮೀಟಿಂಗ್ ಮಾಡಿದ್ದಾರೆ, ಇಲ್ಲ ಅಂತಂದರೆ ಅವರು ನಮಗೆ ಭರವಸೆಯನ್ನು ಕೊಡಿದರೆ ನಾವು ಅವ್ರಿಗೂ ಮಾತಾಡಿದ್ವಿ, ಅವ್ರ ವಿರುದ್ಧಲೂ ಮಾತಾಡಿದ್ವಿ. ಇಲ್ಲಿ ನೋ ಕಾಂಪ್ರಮೈಸ್ ರೈತ ವಿಚಾರದಲ್ಲಿ, ರೈತರ ಪರವಾಗಿ ಎಲ್ಲ ಹಂತದ ಹೋರಾಟಗಳು, ಪ್ರಾಣತ್ಯಾಗ ಸಿದ್ಧ, ರಕ್ತ ಕ್ರಾಂತಿ ಆದರೂ ಬಿಡಲ್ಲ, ನಾವು ಹೋರಾಟ ಮಾಡ್ತೀವಿ. ಸರ್ಕಾರ ನಾಳೆ ನಾವು ಹೇಳಿದ್ವಲ್ಲ, ಜುಲೈ 14ನೇ ತಾರೀಕು ನಾವು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಬರ್ತೀವಿ, ಭಾಳ ದೊಡ್ಡ ಹೋರಾಟವನ್ನು ಮಾಡ್ತೀವಿ. ಸರ್ಕಾರ ನಮ್ಮ ಸಮಸ್ಯೆ ಗಂಭೀರ ಪರಿಗಣಿಸಿ ತಕ್ಷಣ ಕಾಮಗಾರಿ ತಡೆಗೋಡೆ ಕಟ್ಟಬೇಕು, ನೀರು ಬಿಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಧನ್ಯವಾದಗಳು. ತಾವು ಮೆನ್ಷನ್ ಮಾಡಿದ್ರಿ ಸರ್, ಇಂಡೈರೆಕ್ಟ್ ಆಗಿ ತಾವು ಕೂಡ ಕಾರಣ ನೇರವಾಗಿ ನೋಡೋಣ. ಒಂದು ನಿಮಿಷ, ನಮಗೆ ನಮ್ಮ ಕೇಂದ್ರದ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು, ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ DV ಸದಾನಂದ ಗೌಡರು, ಮಾಜಿ ಉಪಮುಖ್ಯಮಂತ್ರಿಗಳು ಹಾಲಿ ಲೋಕಸಭಾ ಸದಸ್ಯ ಗೋವಿಂದ ಕಾರಜೋಳರು, ದಾವಣಗೆರೆ ಜಿಲ್ಲೆಯ ಮುಖಂಡರು ರವೀಂದ್ರನಾಥ್, ಶಿವೇಕ್ ಸ್ವಾಮಿ, ಬಸವರಾಜ ನಾಯ್ಕ, ಮಾಡಾಳ್ ವಿರೂಪಾಕ್ಷಪ್ಪ, ದಾವಣಗೆರೆ ಉತ್ತರ ದಕ್ಷಿಣ ಅಭ್ಯರ್ಥಿಗಳು, ಜಗಳೂರು ಮಾಜಿ ಶಾಸಕ ರಾಮಚಂದ್ರ, ನಮ್ಮನ್ನೆಲ್ಲ ಕರೆದು ಬಂದು ಸಭೆಯಲ್ಲಿ ಚರ್ಚೆ ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ನಮಗೆ ರಾಜ್ಯದ ಅಧ್ಯಕ್ಷರು ಬಂದರು, ಕೆಲವು ಮಾರ್ಗದರ್ಶನಗಳನ್ನು ಮಾಡಿದ್ದಾರೆ. ನಿಮ್ಮ ವೈಯಕ್ತಿಕ ವರ್ಚಸ್ಸು ವೃದ್ಧಿ ಆಗಬೇಕು, ಪಕ್ಷದ ಆಂತರಿಕ ವಿಚಾರಗಳನ್ನು 4 ಗೋಡೆ ಮಧ್ಯೆ ಚರ್ಚೆ ಮಾಡಬೇಕಂತ ಹೇಳಿದರೆ 4 ಗೋಡೆ ಮಧ್ಯೆ ಚರ್ಚೆ ಮಾಡಿದ್ವಿ. ವಾಸ್ತವಾಂಶ ಸೋಲಿಗೆ ನಾವ್ಯಾರೂ ಕಾರಣ ಅಲ್ಲ, ಸ್ವಯಂಕೃತ ಅಪರಾಧ ಅಂತಲೇ ಹೇಳಿದ್ದೀವಿ. ಮಾಧ್ಯಮಕ್ಕೆ ಬಹಿರಂಗವಾಗಿ ಹೇಳಿಕೆ ಕೊಡಬಾರ್ದು, ನಮಗೆ ಸಲಹೆ ಕೊಡ್ತಾರೆ. ಕೆಲವು ಮಾಧ್ಯಮಗಳಲ್ಲಿ ಬೇರೆ ರೀತಿ ಅವರವರ ಭಾವಕ್ಕೆ ತಕ್ಕಂತೆ ವ್ಯಾಖ್ಯಾನ ಮಾಡಿದರು. ನಮಗೆ ಚೀಮಾರಿನೂ ಹಾಕಿಲ್ಲ, ಏನೂ ಇಲ್ಲ, ಮಾರ್ಗದರ್ಶನ ಮಾಡಿದರೆ. ಹಾಗಾಗಿ ನಮ್ಮನ್ನೇ ದಾವಣಗೆರೆಯಲ್ಲಿ ಏನು ಹುಟ್ಟುಹಬ್ಬ ನೆಪದಲ್ಲಿ ಯಾರ್ಯಾರು ಬಂದು ಏನು ಮಾತಾಡಿದರೆ, ರಾಷ್ಟ್ರೀಯ ನಾಯಕರು, ರಾಜ್ಯದ ನಾಯಕರು ಎಲ್ಲವನ್ನೂ ಗಮನಿಸಿದ್ದಾರೆ. ಮಾರ್ಗದರ್ಶನ ಮಾಡಿದರೆ ಪ್ರಹ್ಲಾದ್ ಜೋಶಿ ಅವರು, ಪ್ರಹ್ಲಾದ್ ಜೋಶಿ ಅವರು, ರಾಜ್ಯದ ಅಧ್ಯಕ್ಷರು ವಿಜೇಂದ್ರ ಅವರು, ಸದಾನಂದ ಗೌಡರು, ಕಾರಜೋಳರು, ಯಡಿಯೂರಪ್ಪನವರು ಅನೇಕ ಬಾರಿ ನಮಗೆ ಹೇಳಿದ್ದಾರೆ, ಬಹಿರಂಗವಾಗಿ ಮಾತಾಡಬೇಡ ರೇಣುಕಾ ಅಂತೇಳಿ ಹೇಳಿದ್ದಾರೆ. ಹಿರಿಯರ ಮಾತುಗಳನ್ನು ಮಾರ್ಗದರ್ಶನ ಪಾಲಿಸ್ತೀವಿ. ಮತ್ತು ಈ ಒಂದು ಸರ್ಕಾರ ಬರಬೇಕಾದ್ರೆ ರಾಷ್ಟ್ರೀಯ ನಾಯಕರು ಸಂಘಟನೆ ಇದೆ, ವ್ಯವಸ್ಥೆ ಇದೆ. ರಾಷ್ಟ್ರೀಯ ನಾಯಕರು, ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅರ್ಧವ ನಾವು ಶಾಸಕರು ಗೆದ್ದಿದ್ವಿ. ಶಾಸಕಾಂಗ ಸಭೆ ನಿರ್ಣಯ, ಒಂದು ಸಮ್ಮಿಶ್ರ ಸರ್ಕಾರ ಬರೋಕ್ಕೆ, ಒಂದು ಸರ್ಕಾರ ಬರೋಕ್ಕೆ ಈ ರಾಜ್ಯದ ಜನಾದೇಶ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವ್ರ ಪರ ಜನಾದೇಶ ಇತ್ತು. ಮುಖ್ಯಮಂತ್ರಿ ಮಾಡಿದ್ದು ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯದ ನಾಯಕರು ಶಾಸಕಾಂಗ ಸಭೆ ಸೇರಿ ನಿರ್ಣಯ ಮಾಡಿದ್ದೀವಿ. ಹಾಗಾಗಿ ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ತೆಗೆದುಕೊಳ್ಬೇಕಂತೇಳಿ ರಾಷ್ಟ್ರೀಯ ನಾಯಕರು ಗಮನಿಸ್ತಾರೆ, ರಾಜ್ಯದ ನಾಯಕರು ಗಮನಿಸಿದ್ದಾರೆ. ನೋಡೋಣ. ನಾನು ಯಾವುದನ್ನು ಬಹಿರಂಗವಾಗಿ ಹೇಳಲ್ಲ, ಬಹಿರಂಗವಾಗಿ ಯಾವುದನ್ನು ಹೇಳಲ್ಲ, ಕಾದು ನೋಡಿ. ಧನ್ಯವಾದಗಳು. ನೋಡೋಣ, ಅದನ್ನೇ ನಾನು ಹೇಳಿದ್ದು. ಮೆತ್ತಗಾದ ರೇಣುಕಾಚಾರ್ಯ ನನ್ನ ಜೀವನದಲ್ಲಿ ಯಾವತ್ತು ಮೊದಲಿನ ರೇಣುಕಾಚಾರ್ಯ ಹೆಂಗಿದ್ದು ಅದೇ ರೀತಿ. ಆದರೆ ಹಿರಿಯರ ಮಾರ್ಗದರ್ಶನ ನಮಗೆ ಕೆಲವು ಸಲಹೆ ಕೊಡಿದ್ದಾರೆ, ಮಾರ್ಗದರ್ಶನ ಮಾಡಿದ್ದಾರೆ. ಮುಂಬರುವ ಲೋಕಲ್ ಬಾಡಿ ಚುನಾವಣೆ ಇರ್ಬೋದು, ಅಥವಾ ಮುಂಬರುವ ವಿಧಾನಸಭೆ ಚುನಾವಣೆ, ಸಂಘಟನೆಗೆ ಪೂರ್ವಕ ಕೆಲಸ ಮಾಡಿರಿ, ಏನೇ ಇದ್ದರೂ ನಮ್ಮ ಜೊತೆ ಬಂದು ಚರ್ಚೆ ಮಾಡಿರಿ ಅಂತ ಹೇಳಿದ್ದಾರೆ. ಹೇಳ್ತೀನಿ ಅಣ್ಣ, ಒಂದು ನಿಮಿಷ ಅಣ್ಣ, ಆಯಿತು. 4 ಗೋಡೆ ಮಧ್ಯೆ ಚರ್ಚೆ ಮಾಡಿರಿ ಅಂತ ಹೇಳಿದರೆ
ಯಾರ್ಯಾರ ಕೆಪಾಸಿಟಿ, ಯಾರ ಯೋಗ್ಯತೆ, ಯಾಕೆ ಟಿಕೆಟ್ ಸಿಕ್ಕಿಲ್ಲ ಅಂತ ರಾಷ್ಟ್ರೀಯ ನಾಯಕರು ಗೊತ್ತು, ರಾಜ್ಯ ನಾಯಕರು ಗೊತ್ತು. ನಾನು ಆ ಮಾಧ್ಯಮದಲ್ಲಿ ತಪ್ಪಾಗಿ ವರದಿಯಾಗಿದೆ. ಕಳಿಂಗಪ್ಪ ಅಂತ 75 ವರ್ಷದ ವಯೋವೃದ್ಧ, ಆ ತೆಪ್ಪ ನದಿ ಏನು ದಡದಲ್ಲಿ ಆ ಸಂದರ್ಭದಲ್ಲಿ ಅತಿವೃಷ್ಟಿಯಾಗಿತ್ತು, ಫ್ಲಡ್ ಬಂದಿತ್ತು. ಫ್ಲಡ್ ಬಂದಂಥ ಸಂದರ್ಭದಲ್ಲಿ ನಾನು, ಅಧಿಕಾರಿಗಳು, ನಮ್ಮ ಮುಖಂಡರುಗಳು ಎಲ್ಲ ಕಡೆ ವೀಕ್ಷಣೆ ಮಾಡಿದ್ವಿ. ಹೊನ್ನಾಳಿ ನಗರ, ಸಾಸವಳ್ಳಿ, ನ್ಯಾಮತಿ ಎಲ್ಲ ಭಾಗದಲ್ಲಿ ವೀಕ್ಷಣೆ ಮಾಡಿ ಅಲ್ಲಿ ಕೋಟೆಮಲ್ಲೂರು, ಮಲ್ಲೂರು ಭಾಗದಲ್ಲಿ ಭತ್ತದ ಗದ್ದೆಯಲ್ಲಿ ನೀರು ನುಗ್ಗಿತ್ತು. ಆ ಯಜಮಾನ ನಮ್ಮನ್ನು ಆ ಭಾಗ ಕರ್ಕೊಂಡೋಗಿದ್ದ, 75 ವರ್ಷ ವಯೋವೃದ್ಧ. ನಮ್ಮನ್ನು ವಾಪಸ್ ಕರೆತರುವಾಗ ಅನುಭವ, ನಾನು ಪ್ರಚಾರಕ್ಕೋಸ್ಕರ ಅಲ್ಲ, ಯಾಕೆ ಟಿಕೆಟ್ ಸಿಕ್ಕಿಲ್ಲ ಆದರೂ ಆತ್ಮಾವಲೋಕನ ಮಾಡ್ಕೊಳ್ಳಿ, ನಾನು ಬಹಿರಂಗ ಯಾರ ವಿರುದ್ಧ ಮಾತಾಡಲ್ಲ. ಹಿರಿಯರ ಮಾರ್ಗದರ್ಶನ ಅಂತ ಹೇಳಿದ್ನಲ್ಲ, ಮೆತ್ತಗನೂ ಆಗಿಲ್ಲ. ಮೊದಲಿನ ರೇಣುಕಾಚಾರ್ಯ ಯಾವ ರೀತಿ ಇರಬೇಕು ಅದೇ ರೀತಿ ಅದೀನಿ, ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳ್ತೀನಿ. ಅದು ತೆಪ್ಪ ಏನದು ಹುಟ್ಟಾಗ್ತಾರಲ್ಲ ಅದನ್ನ ಇಸ್ಕೊಂಡು ಯಾವ ರೀತಿ ಪಾಪ ಯಜಮಾನ್ ಮನುಷ್ಯ ಅಂತೇಳಿ ನೋಡಿದೀವಿನ. ನನಗೆ ಪ್ರಚಾರ ಮತ್ತೊಂದಿಲ್ಲ, ಯಾರು ಏನು ಬೇಕಾದ್ರೂ ಹೇಳ್ಕೊಳ್ಳಿ. ನಾನು ಮೊದಲಂತಲೇ ಹಂಗೆ ಅಗ್ರೆಸಿವ್ ಆಗಿದ್ದೀನಿ. ಆದರೆ ಸಂಘಟನೆ ಪೂರ್ವಕ ಕೆಲಸ ಮಾಡಬೇಕಂತ ಹಿರಿಯರ ಮಾರ್ಗದರ್ಶನ ಮಾಡಿದರೆ ಆ ನಿಟ್ಟಿನಲ್ಲಿ ಹಿರಿಯರ ಮಾರ್ಗದರ್ಶನ, ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬಬೇಕು, ಆತ್ಮವಿಶ್ವಾಸ ಮಾಡಬೇಕು. ರಾಜ್ಯದ ಅಧ್ಯಕ್ಷರು ಜನಪರ ಹೋರಾಟ, ಸರ್ಕಾರದ ಹೋರಾಟ ಮಾಡ್ತಾರೆ. ರಾಜ್ಯದ ಅಧ್ಯಕ್ಷ ಜೊತೆ ಕೈ ಜೋಡಿಸಿ ಸಂಘಟನೆ ಪೂರ್ವಕ ಕೆಲಸ ಮಾಡ್ತೀವಿ. ನೋಡೋಣ, ಅಲ್ಲಿ ರಾಜ್ಯದ ಅಧ್ಯಕ್ಷರ ಬಗ್ಗೆ ಚರ್ಚೆ ಆಗಿಲ್ಲ. ರಾಜ್ಯದ ಅಧ್ಯಕ್ಷ ಸ್ಥಾನ ಖಾಲಿನೂ ಇಲ್ಲ. ಖಾಲಿ ಎಲ್ಲಿದೆ? ರಾಜ್ಯದ ಅಧ್ಯಕ್ಷ ಒಳ್ಳೆ ಕೆಲಸ ಮಾಡ್ತಾರೆ. ಏನು ಮೂಢ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ವರ್ಗಾವಣೆ ದಂಧೆಲ್ಲ ಅಗಲದ ರೋಡಿ ನಡೀತಾ ಇದೆ. ಕಾಂಗ್ರೆಸ್ಸಿನ MLAಗಳು ಸರ್ಕಾರ ವಿರುದ್ಧ ಒಂದು ಕಡೆ ಅಭಿವೃದ್ಧಿ ಆಗಿಲ್ಲ, ಇನ್ನೊಂದು ಕಡೆ ಈ ಸರ್ಕಾರ ಪಾಪರಾಗಿದೆ, ಭರವಸೆಗಳು ಹಣ ಕೊಡ್ತಾ ಇಲ್ಲ. ಇವೆಲ್ಲ ಇಶ್ಯೂಗಳನ್ನು ಕೈಗೆತ್ತಿಕೊಂಡು ರಾಜ್ಯದ ಅಧ್ಯಕ್ಷರು ಸಮರ್ಥವಾಗಿ ಹೋರಾಟ ಮಾಡ್ತಾಯಿದ್ದಾರೆ. ಅವ್ರ ಜೊತೆಗೆ ಪಾರ್ಟಿನೂ ಇದೆ, ನಾವೆಲ್ಲ ಇದ್ದೀವಿ. ರಾಷ್ಟ್ರೀಯ ಅಧ್ಯಕ್ಷನು ರಾಷ್ಟ್ರೀಯ ನಾಯಕರುಗಳು ಯಾವ ಸಂದರ್ಭದಲ್ಲಿ ನಿರ್ಣಯವನ್ನು ಮಾಡಬೇಕು. ರಾಜ್ಯದ ಅಧ್ಯಕ್ಷರು ವರ್ಚಸ್ಸು ಚೆನ್ನಾಗಿದೆ. ಯೂತ್ ಐಕಾನ್ ಯಡಿಯೂರಪ್ಪನವರು ಯಾವ ರೀತಿ ಕರ್ನಾಟಕದಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸಿದರು, ಎಲ್ಲರ ಸಹಕಾರ, ಬರೀ ಯಡಿಯೂರಪ್ಪನವರು ಅಂತಲ್ಲ, ಎಲ್ಲರ ಆನಂದಕುಮಾರು, ಈಶ್ವರಪ್ಪನವರು, ಅನೇಕ ಮುಖಂಡರು, BV ಶಿವಪ್ಪ, ತಂಗ, ಹಿರಿಯರ ಶಂಕರಮೂರ್ತಿ ಪಕ್ಷವನ್ನು ಕಟ್ಟಿದರು. ಈ ಗಳಿಗೆಲ್ಲೂ ಸಹ ರಾಜ್ಯದ ಅಧ್ಯಕ್ಷರು ಎಲ್ಲರನ್ನ ವಿಶ್ವಾಸ ತೆಗೆದುಕೊಂಡು ಹಳೆ ಬೇರು ಹೊಸ ಚಿಗುರು ಸೇರಿದ್ರು ಮನಸೊಬಗು. ಹಂಗೆ ಹಿರಿಯರನ್ನು, ಯುವಕರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗ್ತಾರೆ. ವಿಶ್ವಾಸ ನಮಗೆ. ರಾಜ್ಯದ ಅಧ್ಯಕ್ಷರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರನ್ನ ಕೇಳೋಣ, ನಾನು ಕೇಳಿದ್ರೆ ಸಂಬಂಧಪಟ್ಟಂತೆ ಸರ್, ನೀವು ನೋಡಿ ಹೋಗ್ತಾ ಇರೋದು ಇದು ಮತ್ತೆ ನೀವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅಲ್ಲಿ ಸೋಲಿಗೆ ಕಾರಣರಾದ್ರು ಅಂತ ಆಯ್ತಣ್ಣ. ಸೋಲಿಗೆ ನಾವ್ಯಾರು ಕಾರಣ ಅಲ್ಲ ಅಂತೇಳಿ ಲಿಖಿತವಾಗಿ ಪ್ರಹ್ಲಾದ್ ಜೋಶಿ ಅವರಿಗೆ ಲಿಖಿತವಾಗಿ ನಾವು ಏನು ಹೇಳಬೇಕು, ದೂರು ಕೊಡಬೇಕು, ಕೊಟ್ಟಿದ್ದೀವಿ. ಸೋಲಿ ನಾವ್ಯಾರು ಕಾರಣ ಅಲ್ಲ. ಇದನ್ನು ರಾಷ್ಟ್ರೀಯ ನಾಯಕರು ಮನವರಿಕೆ ಮಾಡಿಕೊಟ್ಟಿದ್ವಿ. ಏನು ಹೇಳಬೇಕು ಬಹಿರಂಗ ಹೋಗಿ ಮೊದಲು ಮಾತಾಡಿದ್ದೀನಿ, ಬಹಿರಂಗ ಎಲ್ಲವೂ ಹೇಳಾಗಿತ್ತು. ಹಾಗಾಗಿ 4 ಕೋಡೆ ಮಧ್ಯೆ ಮಾರ್ಗದರ್ಶನ ಮಾಡಿದರೆ ಏನು ಹೇಳಬೇಕು ಎಲ್ಲವೂ ಹೇಳಿದ್ವಿ. ಧನ್ಯವಾದ. ಈಗ ನೋಡಿ, ಯಾವುದೇ ವ್ಯಕ್ತಿ ಇರ್ಬೋದು, ಅವರಿಗೆ ಆತ್ಮವಿಶ್ವಾಸ ಕಡಿಮೆ ಆದಾಗ ನಾನೇ ಮುಖ್ಯಮಂತ್ರಿ ಮುಂದುವರಿತೀನಿ 28 ನಾಯಕತ್ವ ನಂದೇ ಅಂತ ಅವರ ಪಕ್ಷ ಆಂತರಿಕ ವಿಚಾರ. ಯಾವ ವ್ಯಕ್ತಿಗೆ ಆತ್ಮವಿಶ್ವಾಸ ಕಡಿಮೆ ಆಗಿದೆ ಆ ಸಂದರ್ಭದಲ್ಲಿ ಹೇಳ್ತಾರೆ. ಕುರ್ಚಿ ಕದನ ಬಹಿರಂಗ ನಡೀತೈತಿ, ಕಲಹ ನಡೀತೈತಿ, ಸರ್ಕಾರ ಬೀದಿ ಜಗಳ ಆಗ್ತದೆ. ಹಾಗಾಗಿ ಅವ್ರ ಪಕ್ಷದ ವಿಚಾರ ಮುಂದುವರಿತಾರೆ ಬಿಡ್ತು, ಅವ್ರಿಗೆ ಬಿಡೋದು ಅಲ್ಲಲ್ಲ. ಈಗ ಕಾಂಗ್ರೆಸ್ ಹೈಕಮಾಂಡ್ ಬಿಡುದು ಮುಂದುವರ್ಸೋಕು ಬೇಡ, ನಮಗೆ ಹಾಕ್ಬೇಕು ಅವ್ರ ಪಕ್ಷದ ವಿಚಾರ, ಆಂತರಿಕ ವಿಚಾರ. ಹಾಂ, ರಾಷ್ಟ್ರೀಯ ನಾಯಕರು ನಿರ್ಧಾರ ಮಾಡ್ತಾರೆ ಅಂತ ನಾನು ಹೇಳಿದ್ನಲ್ಲ. ಹೋರಾಟಗಳನ್ನು ರಾಜ್ಯದ ಅಧ್ಯಕ್ಷರು ಎಲ್ಲ ಹೋರಾಟಗಳನ್ನು ಸರ್ಕಾರ ವಿರುದ್ಧ ಸಂಘರ್ಷ ಮತ್ತು ಸಾಮರಸ್ಯದಿಂದ ಪಕ್ಷವನ್ನು ಸಂಘಟನೆ ಮಾಡಿದರೆ ನಮ್ಗೆ ವಿಶ್ವಾಸ ಇದೆ. ರಾಜ್ಯದ ಅಧ್ಯಕ್ಷರು ಮುಂದುವರಿತಂತ ವಿಶ್ವಾಸ ನಮಗಿದೆ. ಧನ್ಯವಾದಗಳು. ಆಯ್ತಣ್ಣ, ಸಭೆ ಅಲ್ಲ,
ಎಸ್.ಎ. ರವೀಂದ್ರನಾಥ್ರವರು ಭಾಳ ಹಿರಿಯರು. ಪಕ್ಷವನ್ನು ಕಟ್ಟಿ ಬೆಳೆಸಿ 6 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ ರೈತರ ಪರ ಹೋರಾಟ ಮಾಡಿ ಸಮರ್ಥವಾಗಿ ಪಕ್ಷವನ್ನು ಕಟ್ಟಿದ್ದಾರೆ. ಅವರು ಮತ್ತು ಶಿವಸ್ವಾಮಿ ನೋಡಿ, ಇಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ್ದು ದಾವಣಗೆರೆ ಜಿಲ್ಲೆ ಭೀಷ್ಮ ಎಸ್.ಎ. ರವೀಂದ್ರನಾಥ್. ದಾವಣಗೆರೆ ಜಿಲ್ಲೆ ಭೀಷ್ಮ ಅವರು PLD ಬ್ಯಾಂಕ್ ಚುನಾವಣೆ, ಇವ್ರು ಯಾರು ಮಾತು ಅದೇ ಇವ್ರಿಗಿಂತ ಮುಂಚೆ ಅವರು ವಿಧಾನಸಭೆ ಸ್ಪರ್ಧೆ ಮಾಡಿ ಮಾಯಕೊಂಡದಲ್ಲಿ ಗೆದ್ದಿದ್ರು. ಮತ್ತು 91ರಲ್ಲಿ ಲೋಕಸಭೆ 16 ಮತಗಳಿಂದ ಅಂದಿನ ಬಂಗಾರಪ್ಪನ ಸರ್ಕಾರ ಆಡಳಿತ ಅಧಿಕಾರಿಗಳು ತಾಂತ್ರಿಕವಾಗಿ ಅಲ್ಲಿ ತಿದ್ದುಪಡಿ ಮಾಡಿ ಅವ ಬ್ಯಾಲೆಟ್ ಇತ್ತು, ಸೋಲಿಸಿದ್ರು. ರವೀಂದ್ರನಾಥ್ ಅವತ್ತು 1600 ವಿನ್ ಆಗಿದ್ದರು. ಅಲ್ಲೇ ವಿಜಯೋತ್ಸವ ಮಾಡ್ತಿದ್ವಿ. 16 ಓಟಲ್ಲಿ ಸೋಲಿಸಿದ್ರು ರವೀಂದ್ರನಾಥನ. ಅವತ್ತೇ ರವೀಂದ್ರನಾಥ್ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಿದರು. ದಾವಣಗೆರೆ ಜಿಲ್ಲೆ ಭೀಷ್ಮ ಅವರಿಗೆ ನಿನ್ನೆ ಗುರುಗಳಿಗೆ ಅಂದರೆ ಪಕ್ಷ ನಮಗೆ ಪಾಠ ಹೇಳ್ಕೊಟ್ಟಿದ್ದ ಗುರುಗಳಿರ್ಬೋದು, ತಾಯಿ ಇರ್ಬೋದು, ಮಠಾಧೀಶರಿಗೆ, ಅದು ರಾಜಕೀಯವಾಗಿ ನಮಗೆ ಜನ್ಮ ಕೊಟ್ಟಿದ್ದವರಿಗೆ ಗೌರವಿಸೋದು ಕರ್ತವ್ಯ. ನಿನ್ನೆ ದಿವಸ ಎಸ್.ಎ. ರವೀಂದ್ರನಾಥ್ ಮತ್ತು ಶಿವಸ್ವಾಮಿ ಅವರಿಗೆ ಗುರುಪೂರ್ಣಿಮೆ, ಅವರಿಗೆ ಅಭಿನಂದಿಸಿ ಮಾರ್ಗದರ್ಶನವನ್ನು ನಾವು ಪಡೆದಿದ್ದೀವಿ. ವೀರೇಶ್ ಅವರು ಜೋಶಿ ಅವರ ಭೇಟಿನಲ್ಲಿ ನನ್ನನ್ನು ಉಚ್ಚಾಟನೆ ಮಾಡಿ ರೇಣುಕಾಚಾರ್ಯರನ್ನು ಕೂಡ ಉಚ್ಚಾಟನೆ ಮಾಡಿ ನನ್ನ ಉಚ್ಚಾಟನೆ ಮಾಡೋಕ್ಕೆ ಕೇಳೋಕ್ಕೆ ಅವ್ರಿಗೇನು ಹಕ್ಕಿಲ್ಲ. ಈಗ ಪಾರ್ಟಿಗೆ ಡ್ಯಾಮೇಜ್ ಮಾಡಿದ್ದಾರೆ. ನೀವು ಮಾತಾಡ್ತಾ ಇದ್ದೀರಿ, ನಮ್ದು ತಪ್ಪಾದ್ರೆ ನಮ್ಮನ್ನು ಉಚ್ಚಾಟನೆ ಮಾಡಿ ರೇಣುಕಾಚಾರ್ಯ ನನ್ನ ಬಗ್ಗೆ ಮಾತಾಡೋಕ್ಕೆ ಯಾರಿಗೂ ನೈತಿಕ ಹಕ್ಕಿಲ್ಲ. ನಾನು ಕಾಂಗ್ರೆಸ್ ಓಡೋಗಿಲ್ಲ. ಏನು ಹೇಳಬೇಕು, 4 ಕೋಟಿ ಮಂದಿ ಎಲ್ಲವನ್ನೂ ಹೇಳಿದ್ದೀವಿ. ರಾಷ್ಟ್ರೀಯ ನಾಯಕರು, ರಾಜ್ಯದ ನಾಯಕರು ಎಲ್ಲರೂ ಹೇಳಿಕೆಗಳನ್ನು ಗಮನಿಸಿದರೆ ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ಮಾಡಬೇಕು ರಾಷ್ಟ್ರೀಯ ನಾಯಕರು ಮಾಡ್ತಾರೆ. ನೋಡೋಣ, ಪ್ರಹ್ಲಾದ್ ಜೋಶಿ ಅವರಿಗೆ D.V. ಸದಾನಂದಗೌಡರು, ಕಾರಜೋಳರು ರಾಜ್ಯದ ಅಧ್ಯಕ್ಷರು ಮಾರ್ಗದರ್ಶನ ಮಾಡಿದರೆ ಬಹಿರಂಗ ಯಾವುದೂ ಮಾತಾಡೋಂತೇಳಿ ಬಹಿರಂಗ ನಾನು ಚರ್ಚೆ ಮಾಡಲ್ಲ. ಈಗ ಹಾಲಿ ಅದರಲ್ಲ, ಈಗ ನೋಡೋಣ, ರಾಷ್ಟ್ರೀಯ ನಾಯಕರು ಎಲ್ಲವೂ ತೀರ್ಮಾನ ಮಾಡ್ತಾರೆ. ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.